ರಿಪಬ್ಲಿಕ್ ಕನ್ನಡದ ಸಂಪಾದಕರಾದ ಶೋಭಾ ಮಳವಳ್ಳಿಯವರನ್ನ ಚಾನೆಲ್ನಿಂದ ಹೊರಗಡೆ ಕಳಿಸಲಾಗಿದೆ. ಇದು ಮೀಡಿಯಾ ಬ್ರೇಕಿಂಗ್ ನ್ಯೂಸ್. ಯಾಕೋ ಇತ್ತೀಚೆಗೆ ನಮ್ಮ ಮೀಡಿಯಾಗಳ ಬ್ರೇಕಿಂಗ್ ನ್ಯೂಸ್ಗಳು ಭಾಳ ಬರ್ತಾ ಇದ್ದಾವೆ. ಕಳೆದ ವಾರ BTV ಮೇಲೆ FIR ಆಗಿದ್ದು, 2 ದಿನಗಳ ಹಿಂದೆ ಪವರ್ ಟಿವಿಗೆ ಜೈಲುವಾಸ. ಈಗ ರಿಪಬ್ಲಿಕ್ ಕನ್ನಡದ ಸಂಪಾದಕರನ್ನ ಚಾನೆಲ್ನಿಂದ ಹೊರಗಡೆ ಕಳಿಸಿರುವಂಥದ್ದು. ಶೋಭಾ ಮಳವಳ್ಳಿಯವರು ಸುವರ್ಣ ವಾಹಿನಿಯಲ್ಲಿ ದಶಕಗಳ ಕಾಲ ಕೆಲಸ ನಿರ್ವಹಿಸಿದಂಥವರು, ಎಲ್ಲರ ಅಚ್ಚುಮೆಚ್ಚಿನ ಎಡ್ಮಿಸ್ ಆಗಿದ್ದಂಥವರು. ಅಂಥವರನ್ನು ರಿಪಬ್ಲಿಕ್ ಕನ್ನಡದವರು ಆಹ್ವಾನ ಮಾಡ್ತಾರೆ. ಸುವರ್ಣದಿಂದ ರಿಪಬ್ಲಿಕ್ಗೆ ಹೋಗಿದ್ದಂತಹ ಜಯಪ್ರಕಾಶ್ ಶೆಟ್ಟರನ್ನು ಆ ಸ್ಥಾನದಿಂದ ಕಳಿಸಿ ಆ ಸ್ಥಾನಕ್ಕೆ ಶೋಭಾ ಮಳವಳ್ಳಿ ಅವರನ್ನು ಸ್ಥಾಪನೆ ಮಾಡ್ತಾರೆ. ಸಂಪಾದಕರಾಗಿ ಜವಾಬ್ದಾರಿಯನ್ನು ಕೊಡ್ತಾರೆ. ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಶೋಭಾ ಮಳವಳ್ಳಿ ಅವರನ್ನು ಚಾನಲ್ನಿಂದ ಹೊರಗಡೆ ಕಳಿಸಿದ್ದಾರೆ. ಶೋಭಾ ಮಳವಳ್ಳಿಯವರು ಹೆಡ್ಮಿಸ್ ಆಗಿ ಕೆಲಸ ಮಾಡ್ತಾ ಇದ್ದಂಥವರು ರಿಪಬ್ಲಿಕ್ ಕನ್ನಡದಲ್ಲಿ ಬದಲಾವಣೆ ತರ್ತಾರೆ ಅಂತೇಳಿ ಏನೇನು ಆಸೆಗಳನ್ನು ಇಟ್ಕೊಂಡು, ಕನಸುಗಳನ್ನು ಇಟ್ಕೊಂಡು ಜನ ವೇಟ್ ಮಾಡ್ತಾ ಇದ್ರು. ಅಷ್ಟೇ ವೇಗವಾಗಿ ವಾಪಸ್ ಬಂದಿದ್ದಾರೆ. ಮುಂದಿನ ನಡೆಯ ಬಗ್ಗೆ ಅವರಿಗೆ ಆಪ್ಷನ್ ಇಲ್ದಂಗೆ ಮಾಡಿದ್ದಾರೆ. ಅರ್ಣಬ್ ಗೋಸ್ವಾಮಿ ಒಂದು ನಿರ್ಧಾರ ತೆಗೆದುಕೊಂಡು ಕನ್ನಡದ ಪತ್ರಕರ್ತರನ್ನು, ಜಯಪ್ರಕಾಶ್ ಶೆಟ್ಟರ್ನಿರ್ಬೋದು, ಶೋಭಾ ಮಳವಳ್ಳಿ ಅವ್ರನ್ನಿರ್ಬೋದು, ಅವರಿಬ್ಬರನ್ನ ಯಾವ ರೀತಿ ಆಟ ಆಡಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ನಮ್ಮ ಮುಂದೆ ಇರುವಂತಹ ಜೀವಂತ ಸಾಕ್ಷಿ. ಎಲ್ಲೋ ಒಂದು ಕಡೆ ನಮಗೆ ಅನಿಸೋದು ಸ್ವತಂತ್ರ ಇಲ್ವಾ, ರಿಪಬ್ಲಿಕ್ ಕನ್ನಡದಲ್ಲಿ ಸ್ವತಂತ್ರ ಇಲ್ವಾ? ಜಯಪ್ರಕಾಶ್ ಶೆಟ್ಟರು ಏನು ಲವಲವಿಕೆಯಿಂದ ಕೆಲಸ ಮಾಡ್ತಾ ಇದ್ದವರನ್ನ ಹೊರಗಡೆ ಕಳಿಸಿದ್ರು. ಶೋಭಾ ಮಳವಳ್ಳಿಯವರು ಏನೋ ಮಾಡಲಿಕ್ಕೆ ಹೋದ್ರು. ಆದರೆ ಒತ್ತಾಯಪೂರ್ವಕವಾಗಿ ಈ ಸೌಜನ್ಯ ವಿಚಾರ ಇರ್ಬೋದು, ಮತ್ತೊಂದು ಬಳ್ಳಾರಿಯ ವಿಚಾರ ಇರ್ಬೋದು, ಎಲ್ಲವನ್ನು ಮಾಡಿಸಿದ್ರ ಅಥವಾ ಇವರೇ ಮಾಡಿದ್ರ? ಇದರಿಂದಾಗಿ ಏನಾದರೂ ಚಾನಲ್ಗೆ ಕೆಟ್ಟ ಹೆಸರು ಬರುತ್ತೆ ಅಂತೇಳಿದ್ರೆ ಹೊರಗಡೆ ಕಳಿಸಿದ್ರ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಯಾವತ್ತೂ ನಮಗೆ ಸಿಗೋದಿಲ್ಲ. ಯಾಕಂದರೆ ಯಾವ ಸಂಪಾದಕರಾಗಲಿ ಜಯಪ್ರಕಾಶ್ ಶೆಟ್ಟರ್ ಚಾನಲ್ ಬಿಟ್ಟು ಹೊರಗಡೆ ಹೋದ್ರಲ್ಲ, ಅವರೇನಾದರೂ ಹೇಳಿದಾರಾ? ಹೇಳೋದಿಲ್ಲ. ಶೋಭಾ ಮಳವಳ್ಳಿ ಅವರು ಹೊರಗಡೆ ಬಂದಿದ್ದಾರೆ, ಹೇಳಿದಾರಾ? ಹೇಳಲ್ಲ. ಪವರ್ ಟಿವಿಯಿಂದ ಚಂದನ್ ಶರ್ಮಾ ಸೌಜನ್ಯ ವಿಚಾರದಲ್ಲಿ ಕ್ಷಮಿಸು ಸೌಜನ್ಯ, ನನ್ನ ಕೂಸು ಅಂತ ಹೇಳ್ಕೊಂಡು ಎಪಿಸೋಡ್ಗಳನ್ನು ಮಾಡಿ ಹೊರಗಡೆ ಬಂದ್ರಲ್ಲ, ಪವರ್ ಟಿವಿಯಲ್ಲಿ ಏನೇನಾಯಿತು ಅಂತ ಏನಾದರೂ ಅವ್ರು ಹೇಳಿದ್ರ? ಹೇಳೋದಿಲ್ಲ. ಇದು ನಮ್ಮ ಕನ್ನಡದ ಮಾಧ್ಯಮಗಳಲ್ಲಿ ಪತ್ರಿಕೋದ್ಯಮದಲ್ಲಿರುವಂಥವರ ಮನಸ್ಥಿತಿಗಳು. ಅಲ್ಲಿ ಏನು ತಪ್ಪು ನಡೆದಿತ್ತು, ಏನಾಗಿತ್ತು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡೋದಿಲ್ಲ. ನಾವು ಏನು ತಿಳ್ಕೊಳ್ಬೇಕಾಗುತ್ತೆ ಅಂತಂದರೆ, ಇವರಿಗೆ ಅಲ್ಲಿ ಕೆಲಸ ಮಾಡೋಕ್ಕೆ ಅರ್ಹತೆ ಇಲ್ವಾ, ಅಥವಾ ಅವರ ತಾಳಕ್ಕೆ ಇವರು ಕುಣಿಲಿಲ್ಲ ಅಂತೇಳಿ ಏನಾದರೂ ಹೊರಗಡೆ ಕಳಿಸ್ತಾ ಇದ್ದಾರಾ? ಇದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಒಂದು ವಿಚಾರ ನೀವು ಗಮನದಲ್ಲಿ ಇಟ್ಕೊಳ್ಳಿ, ಒಂದು ವಿಚಾರ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಯಾರ್ಯಾರು ಆ ಸೌಜನ್ಯ ವಿಚಾರದಲ್ಲಿ ನೆಗೆಟಿವ್ ಮಾತಾಡಲಿಕ್ಕೆ ಬಂದಿದ್ರೋ, ಯಾವ್ಯಾವ ಚಾನಲ್ನವರು ಬಂದಿದ್ರೋ, ಒಂದಲ್ಲ ಒಂದು ಸಮಸ್ಯೆಗೆ, ಒಬ್ಬ ಯೂಟ್ಯೂಬರ್ ಆಗಿರ್ಬೋದು, ಸ್ಯಾಟಲೈಟ್ ಚಾನಲ್ ಆಗಿರ್ಬೋದು, ಒಂದಲ್ಲ ಒಂದು ಸಮಸ್ಯೆಗೆ ಅಲ್ಲಿ ಅವರು ಹಾನಿಯನ್ನು ಉಂಟು ಮಾಡ್ಕೊಳ್ತಾ ಇರುವಂಥದ್ದು. ಅವನು V2 ಸೂರ್ಯ ಅಂತ ಬಂದ, ಆ ವ್ಯಕ್ತಿ ಚಾನಲ್ಲೇ ಹೋಯ್ತು, 50 ಲಕ್ಷ ರೂಪಾಯಿ ಆರೋಪ ಮಾಡ್ದ, ಅಡ್ರೆಸ್ ಗೆಲ್ದಂಗೆ ಬಂದ. ಅಜಿತ್ ಹನುಮಕ್ಕನವರ ಕುರ್ಚಿ ಅಲ್ಲಾಡ್ತಾ ಇದೆ. ಅಜಿತ್ ಹನುಮಕ್ಕನವರು ಇವಾಗ ಚಾನಲನ್ನೇ ಬಿಟ್ಟು ಒಂದು ರಾಜಕೀಯ ಪಕ್ಷವನ್ನು ಸೇರಿಕೊಂಡು ಅಲ್ಲೆಲ್ಲ ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಸುದ್ದಿಗಳು ಹರಿದಾಡ್ತಾ ಇದೆ. ಇನ್ನೂ ಕನ್ಫರ್ಮ್ ಆಗಿಲ್ಲ ನಮಗೆ. ಮತ್ತೊಂದು ಕಡೆ ರಿಪಬ್ಲಿಕ್ ಕನ್ನಡದಲ್ಲಿ ಏನು ನಿರಂತರವಾಗಿ ಸೌಜನ್ಯ ವಿಚಾರವನ್ನು ಸ್ಟಾರ್ಟ್ ಮಾಡಿದಂಥವರು ಜಯಪ್ರಕಾಶ್ ಶೆಟ್ಟರು. ಗಿರೀಶ್ ಮಟ್ಟಣ್ಣನವರಿಗೆ ಆಹ್ವಾನ ಕೊಟ್ಟಿದ್ದು ಜಯಪ್ರಕಾಶ್ ಶೆಟ್ಟರು. ಗಿರೀಶ್ ಮಟ್ಟಣ್ಣನವರು ಏನು ಹೇಳಿದ್ರು? ನಮಗೆ ಲೈವಲ್ಲಿ ತೋರಿಸಿ ನಾವು ಸಾಕ್ಷಿ ಕೊಡ್ತೀವಿ ಅಂತ. ಲೈವಲ್ಲಿ ತೋರಿಸಿ ಸಾಕ್ಷಿ ಸಮೇತ ಬರ್ತೀನಿ, ಲೈವ್ ಕಟ್ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಉತ್ತರ ಕೊಡಲಿಲ್ಲ ಜಯಪ್ರಕಾಶ್ ಶೆಟ್ಟರು. ಅದಾದ ನಂತರ ಜಯಪ್ರಕಾಶ್ ಶೆಟ್ಟರು ರಿಪಬ್ಲಿಕ್ ಕನ್ನಡವನ್ನು ಬಿಡ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಶೋಭಾ ಮಳವಳ್ಳಿಯವರು ಬರ್ತಾರೆ. ಬಂದ ತಕ್ಷಣವೇ ಸ್ಟಾರ್ಟ್ ಮಾಡ್ತಾರೆ. ಚಿನ್ನಯ್ಯನವ್ರ ಮನೆ ಹುಡ್ಕೊಂಡು ಹೋಗ್ತಾರೆ, ಚಿಕ್ಕ ಕೆಂಪಮ್ಮನವರ ಮನೆ ಹುಡಿಸ್ಕೊಂಡು ಹೋಗ್ತಾರೆ, ಯಾರೋ ರಂಜಿತ್ ಅನ್ನೋವನ್ನ ಕಳಿಸ್ತಾರೆ. ಅಲ್ಲಿ ಆಮಿಷ ಹುಡ್ತಾ ಇದ್ದಾರೆ ಅಂತೇಳಿ ಚಿಕ್ಕ ಕೆಂಪಮ್ಮನವ್ರು ಹೇಳ್ತಾರೆ. ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಬಂದಾಗ ರಿಪಬ್ಲಿಕ್ ಕನ್ನಡವನ್ನು ಯಾವ ರೀತಿ ಜನ ನಡೆಸ್ಕೊಂಡ್ರು ಅಂತ ಜನ ನೋಡ್ತಾರೆ. ಸ್ಮಿತಾ ರಂಗನಾಥ್ ಅಂತೂ ಕಂಟಿನ್ಯೂಸ್ ಆಗಿ ಯಾರನ್ನೋ ಕಾಪಾಡೋದಕ್ಕೋಸ್ಕರವಾಗಿ
ಆ ಹಂತಕರ ಪರವಾಗಿ ನಿಂತು ಕೆಲಸ ಮಾಡೋ ರೀತಿಯಲ್ಲಿ ಏನೋ ಕಿರೀರ್ತಿ, ಚಕ್ರವರ್ತಿ ಸೂಲಿಬೆಲೆ, ವಸಂತ ಗಿಳಿಯಾರ್ ಇವ್ರನ್ನ ಪರ್ಮನೆಂಟಾಗಿ ಸ್ಟುಡಿಯೋದಲ್ಲಿ ಇಟ್ಕೊಂಡಿರುವಂಥದ್ದನ್ನು ನಾವು ನೋಡಿದ್ವಿ. ಇವತ್ತೇನಾಯಿತು? ಸಂಪಾದಕರಾಗಿ ಯಾವ ಸಂದೇಶ ಕೊಡಲಿಕ್ಕೆ ಬಂದರು? ಇವತ್ತು ಶೋಭಾ ಮಳವಳ್ಳಿಯವರು ಸಹ ಆ ಚಾನಲಿಂದ ಹೊರಗಡೆ ಬಂದಿದ್ದಾರೆ. ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್, ಪವರ್ ಟಿವಿ ಸ್ಟಾರ್ಟ್ ಮಾಡಿದ್ದೆ ಅವರಲ್ಲ, ಕ್ಷಮಿಸು ಸೌಜನ್ಯ ಅಂತ ಸ್ಟಾರ್ಟ್ ಮಾಡಿದ್ದೆ ಆ ವ್ಯಕ್ತಿ ಅಲ್ಲ. ಸ್ಟಾರ್ಟ್ ಮಾಡಿ ಧರ್ಮ ಸಂರಕ್ಷಣಾ ಸಭೆ ಮಾಡ್ತೀನಿ ಅಂತೇಳಿ ಒಬ್ಬ ಪತ್ರಕರ್ತ, ಒಂದು ಚಾನೆಲ್ನ ಮುಖ್ಯಸ್ಥ ಧರ್ಮ ಸಂರಕ್ಷಣಾ ಸಭೆ ಮಾಡ್ತೀನಿ ಅಂದಾಗಲೇ ಈ ಪತ್ರಿಕೋದ್ಯಮದ ಮೌಲ್ಯ ಹಾಳಾಗೋಯ್ತದು, ನೈತಿಕತೆ ಹಾಳಾಗೋಗಿತ್ತು. ಒಬ್ಬ ಚಾನೆಲ್ನ ಮೆಮ್ಡಿ ಧರ್ಮ ಸಂರಕ್ಷಣೆ ಸಭೆ ಮಾಡ್ತೀನಿ ಅಂತೇಳಿ ಬೆಂಗಳೂರಲ್ಲಿ ಒಂದು ಮಾಡ್ತಾನೆ, ಕಾರ್ಕಳದಲ್ಲಿ ಒಂದು ಮಾಡ್ತಾರೆ. ಕಾರ್ಕಳದಲ್ಲಿ ಕಾಮಾಟಿಪುರದ ಕಾಮಾಕ್ಷಿ ಅಂತ ಹೇಳ್ತಾರೆ, ಹೆಣ್ಣು ಮಕ್ಕಳನ್ನು ಹೀನಾಮಾನವಾಗಿ ಇದು ಮಾಡ್ತಾರೆ. ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ತಾರೆ, ಅಲ್ಲಿ ನಿರ್ಬಂಧ ಇದ್ದರೂ ವಿಡಿಯೋ ಮಾಡಿ ಹಾಕ್ತಾರೆ, ಯಾತ್ರೆ ಮಾಡ್ತಾರೆ, ಎಲ್ಲವನ್ನೂ ಮಾಡಿದ್ರಲ್ಲ. ಇವತ್ತೇನಾಗಿದೆ? ಪವರ್ ಟಿವಿಯ ಮುಖ್ಯಸ್ಥನಿಗೆ 3 ತಿಂಗಳ ಜೈಲು ಶಿಕ್ಷೆ ಆಗಿದೆ. ನೀವು ಗಮನಿಸ್ತಾ ಬನ್ನಿ. ಒಂದಲ್ಲ ಒಂದು ಸಮಸ್ಯೆ. ಕಿರೀರ್ತಿ ಸೌಜನ್ಯ ಪ್ರಕರಣದಲ್ಲಿ ಬಂದಾಗ ನಾನೇನೋ ಜಡ್ಜ್ಮೆಂಟ್ ಕಾಪಿ ಮಾಡಿದೆ. ಇವತ್ತು ಮೊನ್ನೆ ಏನಾಯಿತು? ಯಾರೋ ಒಬ್ಬ ಹೆಣ್ಣು ಮಗಳು ಆಡಿಯೋ ಕಾಲ್ ರೆಕಾರ್ಡ್ ನೋಡ್ತಾ ಇದ್ದೀವಲ್ಲ, ಕೈ ಮುಗಿತೀನಿ ನನಗೊಂದು ಅವಕಾಶ ಕೊಡಿ. ಈ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಈ ಪರಿಸ್ಥಿತಿಗೆ ಯಾರು ಯಾವತ್ತಿಗೂ ಸಹ ಇಲ್ಲಿ ಸೌಜನ್ಯ ವಿಚಾರದಲ್ಲಿ ಯಾರು ಸ್ಟ್ಯಾಂಡ್ ತಗೊಂಡು ಹೋಗ್ತಾ ಇದ್ದಾರೋ ಅವರ ಪರವಾಗಿ ಸತ್ಯ ನಿಲ್ತಾ ಇದೆ. ನಾನು ಯಾತಕ್ಕೆ ಈ ವಿಚಾರ ಹೇಳ್ತೀನಿ ಅಂತಂದರೆ, ಒಂದು ಮಾಧ್ಯಮವಾಗಿ ತೋರದೆ ನಿಷ್ಪಕ್ಷಪಾತವಾಗಿ ವರದಿ ಮಾಡಿ. ಯಾಕಂದರೆ ಈ ಹೋರಾಟವನ್ನು ನಾನು ನಿರಂತರವಾಗಿ ಗಮನಿಸ್ತಾ ಇದ್ದೀನಿ. ಆ ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೇನೆ. ನ್ಯಾಯಕ್ಕೋಸ್ಕರವಾಗಿ ನಿಮ್ಮ ಅಕ್ಷರ ಮೀಡಿಯಾ ಧ್ವನಿ ಎತ್ತುತ್ತಾ ಇದೆ. ಇವರು ಎಷ್ಟೇ ತೊಂದರೆ ಕೊಟ್ಟರು ಸಹ, ನನ್ನ ಚಾನಲನ್ನು ಬಂದ್ ಮಾಡಿಸಿದ್ರು ಸಹ, ನಾನು ಈ ಅಕ್ಷರ ಮೀಡಿಯಾ ಆ ಹೆಣ್ಣು ಮಗಳಿಗೋಸ್ಕರವಾಗಿ ಅಲ್ಲಿ ನಡೀತಾ ಇರುವಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಾ ಇದೆ. ಪ್ರತಿಯೊಂದು ಮಾಧ್ಯಮಗಳು ಸಹ ನ್ಯಾಯದ ಪರವಾಗಿ ಕೆಲಸ ಮಾಡಬೇಕು, ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು. ಇಲ್ಲಿ ಚಾನಲ್ಗಳು ಮಾಡಿದ್ದೇನು? ಅಜಿತ್ ಹನುಮಕ್ನವ್ರು ಮಾಡಿದ್ದೇನು? ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಅಂತ ಮಾಡಿ ವರದಿ ಕೊಡಲಿಲ್ಲ. ರಿಪಬ್ಲಿಕ್ ಕನ್ನಡದವ್ರು ಮಾಡಿದ್ದೇನು? ಪವರ್ ಟಿವಿಯವ್ರು ಮಾಡಿದ್ದೇನು? ಇನ್ನೊಂದು ಪಬ್ಲಿಕ್ ಟಿವಿಯವರೊಬ್ಬರು ಇದ್ದಾರೆ, ಅವರು ಸಹ ಆಗಾಗ ಅದರ ಬಗ್ಗೆ ಮಾತನಾಡ್ತಾ ಇರ್ತಾರೆ. SIT ಬಗ್ಗೆ ಮಾತನಾಡ್ತಾರೆ, ಮಹಿಳಾ ಆಯೋಗದ ಅಧ್ಯಕ್ಷರ ವಿರುದ್ಧ ಮಾತನಾಡಿದ್ದಾರೆ, ಎಡಪಕ್ಷ ಅಂತ ಮಾತಾಡ್ತಾರೆ. ಪಬ್ಲಿಕ್ ಟಿವಿನೂ ಇದೇ ಸಮಸ್ಯೆ. ಇದು ಬದ್ಧತೆ ಮತ್ತು ನೈತಿಕತೆ ಮೌಲ್ಯಗಳಿಗೆ ಒಂದು ಪ್ರಶ್ನೆಯನ್ನು ಎದ್ದಿರುವಂಥದ್ದು. ನಾವು ಪತ್ರಕರ್ತರು, ನಾವು ಸ್ಯಾಟಲೈಟ್ ಚಾನಲ್ಗಳು ಅಂತಂದರೆ ಈ ಬದ್ಧತೆ ನೈತಿಕತೆ ಮೌಲ್ಯಗಳನ್ನು ಉಳಿಸ್ಕೊಂಡು ಹೋಗಬೇಕು. ಇವತ್ತು ಯಾವುದಾದ್ರೂ ಸ್ಯಾಟಲೈಟ್ ಚಾನಲ್ಗಳು ಹೌದು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ, ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇದ್ದೀವಿ, ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ ಒಬ್ಬ ಸ್ಯಾಟಲೈಟ್ ಚಾನಲ್ ಇರುವಂಥವ್ರು ಒಬ್ಬರು ಹೇಳ್ಬಿಡ್ಲಿ ನೋಡೋಣ, ಒಬ್ಬರು ಹೇಳಲಿ ನಾವು ಮಾಡ್ತಾ ಇದ್ದೀವಿ ಅಂತೇಳಿ. ನಮ್ಗೆ ಯಾರೂ ಕಾಣ್ತಾ ಇಲ್ಲ. ಅದು ಜಿಲ್ಲಾ ಮಟ್ಟ ಆಗಿರ್ಬೋದು, ತಾಲೂಕು ಮಟ್ಟ ಆಗಿರ್ಬೋದು, ರಾಜ್ಯ ಮಟ್ಟ ಆಗಿರ್ಬೋದು, ಎಲ್ಲರೂ ಸಹ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಅನ್ನಿಸೋದೇನಪ್ಪ ಅಂತಂದರೆ, ದಿಗ್ವಿಜಯ ಚಾನಲನ್ನು ಪ್ರಾರಂಭ ಮಾಡಿದ್ದು ಸಂಕೇಶ್ವರ್ ಅವರು. ವಿಜಯ ಸಂಕೇಶ್ವರ್ ಅವರು ಪ್ರಾರಂಭ ಮಾಡ್ತಾರೆ. ಕನ್ನಡದವರು ಒಬ್ಬರು ಚಾನಲನ್ನು ಪ್ರಾರಂಭ ಮಾಡಿದ್ರು ಅಂತ ನಾವು ಖುಷಿ ಪಡ್ತೀವಿ. ಅವರು ಹೆಂಗೆ ಕನ್ನಡ ಇದು ವಿಜಯವಾಣಿ, ವಿಜಯ ಕರ್ನಾಟಕ ಮಾಡಿದ್ರು, ವಿಜಯವಾಣಿ ಮಾಡಿದ್ರು, ಮತ್ತೊಂದು ಮಾಡಿದ್ರು, ಯಾವ ರೀತಿ ಉಷಾ ಕಿರಣ ಮಾಡಿದ್ರು, ಯಾವ ರೀತಿ ಅವರು ಲಾಭ ಮಾಡಿಕೊಂಡ್ರು ಅದೇ ರೀತಿ ದಿಗ್ವಿಜಯ ಮಾಡ್ತಾರೆ. ದಿಗ್ವಿಜಯವನ್ನು ಸಹ ಅದು ಅರ್ಣಬ್ ಗೋಸ್ವಾಮಿಗೆ ಮಾರ್ತಾರೆ. ಅರ್ಣಬ್ ಗೋಸ್ವಾಮಿ ಏನು ಮಾಡ್ತಾ ಇದ್ದಾರೆ? ಅವರಿಗೆ ಬಂದಂತಹ ಮನಸ್ಸಲ್ಲಿ ಇದ್ದಂತಹ ಅವರ ಮನಸ್ಥಿತಿಯನ್ನು ಇಲ್ಲಿ ಹೇರಲಿಕ್ಕೆ ಹೋದರು. ಬಲವಂತವಾಗಿ ಶೋಭಾ ಮಳವಳ್ಳಿಯವರು ಮಾಡಿದ್ರು, ಜಯಪ್ರಕಾಶ್ ಹೆಗಡೆ ಅವರು ಮಾಡಿದ್ರು, ಜಯಪ್ರಕಾಶ್ ಶೆಟ್ಟರು ಮಾಡಿದ್ರು, ಗೊತ್ತಿಲ್ಲ. ಆದರೆ ತಲೆದಂಡ ಯಾರ್ದಾಯಿತು? ಜಯಪ್ರಕಾಶ್ ಶೆಟ್ಟರು ಚಾನಲ್ ಬಿಟ್ಟು ಹೋದರು, ಶೋಭಾ ಮಳವಳ್ಳಿಯವರನ್ನು ಹೊರಗಡೆ ಹಾಕಿದ್ರು ಅಂತ ಹೇಳ್ತಾ ಇದ್ದಾರೆ. ಸರಿಯಾದಂತಹ ಮಾಹಿತಿ ಇಲ್ಲ. ಅದು ಶೋಭಾ ಮಳವಳ್ಳಿಯವರೇ ಹೇಳಬೇಕು, ಜಯಪ್ರಕಾಶ್ ಶೆಟ್ಟರೇ ಹೇಳಬೇಕು. ನಮ್ಮ ಕನ್ನಡದ ಮಾಧ್ಯಮಗಳು ಯಾವ ರೀತಿ ಆಗೋಗಿದೆ. ನೂರಾರು ಕನಸುಗಳನ್ನು ಇಟ್ಕೊಂಡು ಸುವರ್ಣ ವಾಹಿನಿಯಲ್ಲಿ ಇದ್ಕೊಂಡು ರಿಪಬ್ಲಿಕ್ ಕನ್ನಡಕ್ಕೆ ಹೋಗ್ತಾರೆ. ನಾನು ನ್ಯಾಷನಲ್ ಚಾನಲಲ್ಲಿ ಮೊದಲನೇ ಮಹಿಳಾ ಸಂಪಾದಕಿ ಅಂತೇಳಿ ಒಂದು ಚಾನಲ್ಗೆ ಸಂದರ್ಶನ ಕೊಡ್ತಾರೆ. ಗ್ಯಾರಂಟಿ ನ್ಯೂಸ್ನ ರಾಧಕ್ಕ ಮೊದಲ ಸಂಪಾದಕರವರು, ಕನ್ನಡದ ಮೊದಲನೇ ಸಂಪಾದಕರಾಗಿರ್ತಾರೆ. ಆದರೂ ಸಹ ಶೋಭಾ ಮಳವಳ್ಳಿ ಅವರು ಹೇಳ್ತಾರೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ,
ಏನು ನ್ಯಾಷನಲ್ ಚಾನಲ್ನಲ್ಲಿ ನಾನು ಸಂಪಾದಕರಾಗಿದ್ದೀನಿ, ನಾನೇ ಮೊದಲ ಸಂಪಾದಕಿ ಅಂತ ಹೇಳ್ತಾರೆ, ಮಹಿಳಾ ಸಂಪಾದಕಿ ಅಂತ ಹೇಳ್ತಾರೆ. ಯಾರೋ ಏನೋ ಮಾಡಲಿ, ನಮ್ಮ ಕರ್ನಾಟಕದ ಇಬ್ಬರು ಹೆಣ್ಣು ಮಕ್ಕಳು 2 ಚಾನಲ್ಗೆ ಸಂಪಾದಕರಾಗಿರುವಂಥದ್ದನ್ನು ಹೆಮ್ಮೆ ಪಡಬೇಕಾಗಿರುವಂಥದ್ದು. ನಾವು ಸಹ ಹೆಮ್ಮೆ ಪಟ್ಟಿದ್ದೀವಿ. ಒಂದು ಕಡೆ ರಾಧಕ್ಕ, ಒಂದು ಕಡೆ ಶೋಭಕ್ಕ ಅಂತೇಳಿ ನಾವು ಹೆಮ್ಮೆ ಪಟ್ಟಿದ್ದೀವಿ. ಅಂತಹ ಹೆಣ್ಣು ಮಗಳನ್ನು ಸಂಪಾದಕೀಯ ಸ್ಥಾನದಲ್ಲಿ ಕೂರಿಸಿ ಅಷ್ಟೇ ವೇಗವಾಗಿ ತೆಗಿತಾರೆ ಅಂತಂದರೆ ಏನರ್ಥ ಇದು? ಏನರ್ಥ ಇದು? ಅಂದರೆ ಕನ್ನಡಿಗರಿಗೆ ಸ್ವಾಭಿಮಾನ ಅನ್ನೋದಿಲ್ವಾ? ಕನ್ನಡಿಗರಿಗೆ ಸ್ವಾಭಿಮಾನ ಅನ್ನೋದಿಲ್ವಾ? ಕನ್ನಡದ ಚಾನಲ್ಗಳು ಇವತ್ತು ರಿಪಬ್ಲಿಕ್ ಕನ್ನಡ ದಿಗ್ವಿಜಯದಿಂದ ಬೇರೆಯವ್ರ ಕೈಲಿ ಹೋಗುತ್ತೆ. ಪವರ್ ಟಿವಿ ಕನ್ನಡಿಗರು ಅಂತ ಹೇಳ್ಕೊಂಡ್ರೆ ಈ ವ್ಯಕ್ತಿ ಏನೇನೋ ಮಾಡಿಕೊಂಡು ಈ ರೀತಿ ಕೆಟ್ಟ ಹೆಸರು ತಗೊಂಡು ಬಂದರು. ಇನ್ನು ವಿಸ್ತಾರ ಚಾನಲನ್ನು ಮಾಡಿದಂತಹ ಪಾಪ ಏನು ಹರಿಪ್ರಕಾಶ್ ಕೋಣೆ ಮನೆಯವರು ಬಂದಷ್ಟೇ ವೇಗವಾಗಿ ಚಾನಲನ್ನು ಕ್ಲೋಸ್ ಮಾಡಿಸಿ BJP ಪಕ್ಷ ಸೇರ್ಕೊಂಡ್ರು. BJP ಪಕ್ಷ ಸೇರ್ಪಡೆ ಆದರು, ಇಡೀ ಚಾನಲ್ ಹೋಯ್ತು. ಇದು ನಷ್ಟ ಯಾರಿಗೆ? ಕನ್ನಡಿಗರಿಗೆ. ಈಗ ಮತ್ತೊಂದು ಸುದ್ದಿ, ನಾನು ಆಗಲೇ ಹೇಳಿದ್ನಲ್ಲ, ಮತ್ತೊಂದು ಸುದ್ದಿ. ಅಜಿತ್ ಹನುಮಕ್ನವರು ಒಂದು ರಾಜಕೀಯ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರಂತೆ 2028ಗೆ ಇದ್ದಾರೆ. ಸುದ್ದಿ ಬರ್ತಾ ಇದೆ, ಮೂಲಗಳ ಹರಿದಾಡ್ತಾ ಇದೆ, ನೋಡಬೇಕು. ಯಾಕಂದರೆ ಮಿಸ್ಟರ್ ಪ್ರತಾಪ್ ಸಿಂಹ ನಾನು ಅಂಕಣಕಾರ ಅಂತ ಹೇಳ್ಕೊಂಡು ಅಂಕಣ ಬರ್ಕೊಂಡೆ, ವಿಶ್ವೇಶ್ವರ ಭಟ್ರ ಶಿಷ್ಯ ಅಂತ ಹೇಳ್ಕೊಂಡು ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡ್ರು. ಹಾಗೆ ಹೋಗಿ ಮೈಸೂರಿನ MP ಟಿಕೆಟ್ ತಗೊಂಡ್ರು. 2 ಸಾರಿ ಗೆದ್ದರು ಮೋದಿ ಅಲೆಯಲ್ಲಿ. ಈಗ ಚಾಮರಾಜ ಕ್ಷೇತ್ರಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೇಳೋಕ್ಕಾಗೋದಿಲ್ಲ. ವಿಸ್ತಾರ ಚಾನಲ್ ಇದ್ದಂಥ ಹರಿಪ್ರಕಾಶ್ ಅವರು ನಾನು MLA ಆಗ್ತೀನಿ ಅಂತ ಹೋದರು. ಇವರು ಅಜಿತ್ ಹನುಮಕ್ನವರು ಹೋಗ್ಬೋದು. ಸ್ವತಂತ್ರ ಭಾರತದಲ್ಲಿ ಸಂವಿಧಾನ ಎಲ್ರಿಗೂ ಹಾಕ್ಕೊಟ್ಟಿದೆ ಅಲ್ಲ, ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ನಾವು ಮಾತನಾಡಬೇಕಾದಂಥ ವಿಚಾರಗಳನ್ನು ನಾವು ಮಾತಾಡಲೇಬೇಕಾಗುತ್ತೆ. ನಿಷ್ಪಕ್ಷಪಾತವಾಗಿ ನಾವು ವರದಿ ಮಾಡಲೇಬೇಕಾಗುತ್ತೆ, ವಿಶ್ಲೇಷಣೆ ಮಾಡಬೇಕಾಗುತ್ತೆ. ನಿಮ್ಮ ಅಕ್ಷರ ಮೀಡಿಯಾ ಇದೇ ಕೆಲಸ ಮಾಡ್ತಾ ಇದೆ. ಇದೇ ಕೆಲಸ ಮಾಡ್ತಾ ಇದೆ. ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಮ್ಮ ಕನ್ನಡದ ಇಬ್ಬರು ಸಂಪಾದಕಿಯರು, ಒಬ್ಬರು ಶೋಭಾ ಮಳವಳ್ಳಿಯವರು, ಮತ್ತೊಬ್ಬರು ರಾಧಕ್ಕ. ಶೋಭಾ ಮಳವಳ್ಳಿಯವರನ್ನು ಸಂಪಾದಕ ಸ್ಥಾನದಲ್ಲಿ ಕೂರಿಸಿದ್ರು, ಅಷ್ಟೇ ವೇಗವಾಗಿ ಕಿತ್ತಾಕಿದ್ರು. ಅದನ್ನು ನಾವು ಖಂಡಿಸ್ಬೇಕಲ್ಲ. ಒಂದು ವೇಳೆ ಶೋಭಾ ಮಳವಳ್ಳಿಯವರು ತಪ್ಪು ಮಾಡಿದರೆ ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಡಬೇಕಾಗಿತ್ತು. ಇದು ನಾವು ಯಾವತ್ತು ಯಾವ ವಿಚಾರಗಳನ್ನು ನಾವು ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ ಅನ್ನೋ ವಿಚಾರಗಳು ಇವತ್ತು ಮಾಧ್ಯಮಗಳಲ್ಲಿಲ್ಲ. ಈ ಯಾವುದು ಬ್ರೇಕಿಂಗ್ ನ್ಯೂಸ್ ಆಗೋದಿಲ್ಲ. BTV ಮೇಲೆ FIR ಆಗುತ್ತೆ, ಅದು ಬ್ರೇಕಿಂಗ್ ನ್ಯೂಸ್ ಆಗೋದಿಲ್ಲ. ಪವರ್ ಟಿವಿಯ ಮುಖ್ಯಸ್ಥನಿಗೆ 3 ತಿಂಗಳು ಜೈಲು ಶಿಕ್ಷೆ ಆಗುತ್ತೆ, ಬ್ರೇಕಿಂಗ್ ನ್ಯೂಸ್ ಆಗೋದಿಲ್ಲ. ಶೋಭಾ ಮಳವಳ್ಳಿಯವರನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಕಿತ್ತು ಬಿಸಾಕ್ತಾರೆ, ಅದು ಬ್ರೇಕಿಂಗ್ ನ್ಯೂಸ್ ಆಗೋದಿಲ್ಲ. ಇದು ನಮ್ಮ ಕನ್ನಡದಲ್ಲಿ ಇವತ್ತು ಅಸ್ತಿತ್ವವನ್ನು ಕಳ್ಕೊಳ್ತಾ ಇರುವಂತಹ ಪತ್ರಿಕೋದ್ಯಮ, ಪತ್ರಿಕೋದ್ಯಮ ಇವತ್ತು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.